ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನಿಮ್ಮ ವಿರುದ್ಧ ಯಾರೋ ದಾವೆಯನ್ನು ಹೂಡಿದಾಗ ನೀವು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದರೆ ಅಥವಾ ಪ್ರತಿವಾದ ಪತ್ರವನ್ನು ಸಲ್ಲಿಸ್ತಿದ್ರೆ, ಅಂದರೆ ರಿಟರ್ನ್ ಸ್ಟೇಟ್ಮೆಂಟನ್ನು ಸಲ್ಲಿಸ್ತಿದ್ರೆ, ಶಾರ್ಟ್ ಆಗಿ WS ಅಂತ ಹೇಳ್ತೀವಿ, ಲಿಖಿತ ಹೇಳಿಕೆ ಅಂತಲೂ ಕೂಡ ಹೇಳ್ತೀವಿ, ಅದನ್ನು ಸಲ್ಲಿಸದೇ ಇದ್ದರೆ ಏನಾಗುತ್ತೆ ಅನ್ನುವಂತಹ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ಸ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಯಾವುದೋ ಒಂದು ಸಿವಿಲ್ ರಿಲೇಟೆಡ್ ವಿಷಯಕ್ಕೆ ಎರಡು ಪಾರ್ಟಿಗಳ ಮಧ್ಯೆ ವಿವಾದ ಏರ್ಪಡುತ್ತೆ. ಅದನ್ನು ನ್ಯಾಯಾಲಯದ ಹೊರಗೆ ತೀರ್ಮಾನಿಸೋಕೆ ಆಗೋದಿಲ್ಲ. ಎರಡು ಪಾರ್ಟಿಯವರು ಒಬ್ರಿಗೊಬ್ರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆಗ ಅವರಲ್ಲಿ ಒಬ್ಬ ಪಾರ್ಟಿ ದಾವೆಯನ್ನು ಹೂಡ್ತಾರೆ, ಅಥವಾ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸ್ಕೊಳ್ಳೋಕೆ ನ್ಯಾಯಾಲಯದ ಮೊರೆಯನ್ನು ಹೋಗ್ತಾರೆ. ಪ್ರಾಪರ್ಟಿ ರಿಲೇಟೆಡ್ ಸಮಸ್ಯೆ ಬಂದಿರಬಹುದು, ಫ್ಯಾಮಿಲಿ ರಿಲೇಟೆಡ್ ಬಂದಿರಬಹುದು, ಅಥವಾ ಮನಿ ರಿಕವರ್ಗೆ ಆಗಿರ್ಬೋದು. ಯಾವುದೇ ಸಿವಿಲ್ ದಾವೆಯಲ್ಲಾದರೂ ಕೂಡ ಎರಡು ಪಾರ್ಟಿಗಳು ಬರ್ತಾರೆ, ವಾದಿ ಮತ್ತು ಪ್ರತಿವಾದಿ. ಯಾರಿಗೆ ಪ್ರಾಬ್ಲಮ್ ಆಗಿರುತ್ತೋ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಆ ಪಾರ್ಟಿಯನ್ನು ಪ್ಲೇಂಟಿಫ್ ಅಂದರೆ ವಾದಿ ಅಂತ ಕರಿತೀವಿ. ವಾದಿ ವಾದಪತ್ರವನ್ನು ರೆಡಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾನೆ. ವಾದಪತ್ರಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೇಂಟ್ ಅಂತ ಹೇಳ್ತೀವಿ. ವಾದಪತ್ರ ಸಲ್ಲಿಸುವವರನ್ನು ವಾದಿ ಅಂತ ಕರಿತೀವಿ. ಯಾವುದೇ ವ್ಯಕ್ತಿ ಸಿವಿಲ್ ರಿಲೇಟೆಡ್ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ನ್ಯಾಯಾಲಯದ ಮೊರೆ ಹೋದಾಗ ತನ್ನ ಹೇಳಿಕೆ ಅಥವಾ ಬೇಡಿಕೆಗಳನ್ನು ಸಂಪೂರ್ಣವಾಗಿ ವಿವರಣೆ ಕೊಡುವ ಪತ್ರವನ್ನು ವಾದಪತ್ರ ಅಂತ ಹೇಳಲಾಗುತ್ತೆ. ವಾದಿ ವಾದಪತ್ರವನ್ನು ಅಡ್ವೊಕೇಟ್ ಮುಖಾಂತರ ಕೋರ್ಟ್ಗೆ ಸಲ್ಲಿಸುವಾಗ ಆ ವಾದಪತ್ರದಲ್ಲಿ ನ್ಯಾಯಾಲಯದ ಹೆಸರು, ವಾದಿ ಹೆಸರು ಮತ್ತು ವಿಳಾಸ, ಮತ್ತು ಪ್ರತಿವಾದಿಯ ಹೆಸರು ಮತ್ತು ವಿಳಾಸ, ದಾವೆಗೆ ಕಾರಣ ಏನು, ಅಧಿಕಾರ ವ್ಯಾಪ್ತಿ, ವಾದಿ ಕೇಳುವ ಪರಿಹಾರಕ್ಕಾಗಿ ಯಾವ ದಾವೆಯನ್ನು ಹಾಕಿದ್ದಾನೆ, ಎಲ್ಲವನ್ನು ಕೂಡ ವಾದಪತ್ರದ ಮೂಲಕ ಸಲ್ಲಿಸಿರ್ತಾನೆ. ವಾದಪತ್ರವನ್ನು ಆರ್ಡರ್ 7 ರೂಲ್ 1 CPCಯ ಕೆಳಗೆ ಹಾಕಲಾಗುತ್ತೆ. ವಾದಪತ್ರ ಸಲ್ಲಿಸಿದ ತಕ್ಷಣ ಕೋರ್ಟ್ ಅದನ್ನು ಸ್ವೀಕರಿಸಿ ಪ್ರತಿವಾದಿಗೆ ಸಮನ್ಸನ್ನು ಇಶ್ಯೂ ಮಾಡುತ್ತೆ. ಕೋರ್ಟ್ನಿಂದ ಸಮನ್ಸ್ ಬಂದ ಮೇಲೆ ಪ್ರತಿವಾದಿಗೆ ಗೊತ್ತಾಗುತ್ತೆ ನನ್ನ ವಿರುದ್ಧ ವಾದಿ ದಾವೆಯನ್ನು ಹೂಡಿದ್ದಾನೆ ಅಂಥೇಳಿ. ಆಗ ಪ್ರತಿವಾದಿ ಕೋರ್ಟ್ಗೆ ಅಟೆಂಡ್ ಆಗಿ ತನ್ನ ವಾದಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಅದನ್ನು ಆರ್ಡರ್ 8 ರೂಲ್ 1 CPCಯ ಕೆಳಗೆ ಸಲ್ಲಿಸಲಾಗುತ್ತೆ. ಆದರೆ ಪ್ರತಿವಾದಿ ಕೋರ್ಟ್ ನಿಗದಿಪಡಿಸಿದ ದಿನಾಂಕದಂದು ಕೋರ್ಟ್ಗೆ ಹಾಜರಾಗೋದೇ ಇಲ್ಲ, ಅಂದರೆ ಲಿಖಿತ ಹೇಳಿಕೆಯನ್ನು, ಪ್ರತಿವಾದ ಪತ್ರವನ್ನು ಸಲ್ಲಿಸೋದೇ ಇಲ್ಲ. 3 ಸಮನ್ಸ್ ಬಂದರೂ ಕೂಡ ಪ್ರತಿವಾದಿ ಕೋರ್ಟ್ಗೆ ಹಾಜರಾಗಲ್ಲ. ಆಗ ಕೋರ್ಟ್ ಎಕ್ಸ್ಪಾರ್ಟೆ ಆರ್ಡರ್ ಅಂತ ಮಾಡುತ್ತೆ, ಅಂದರೆ ಏಕಮುಖ ಆದೇಶ ಅಂತ ವಾದಿಯ ಪರವಾಗಿ ಆರ್ಡರನ್ನು ಮಾಡಿಬಿಡುತ್ತೆ. ಮತ್ತೊಂದು ಅಂದರೆ ಪ್ರತಿವಾದಿ ಕೋರ್ಟ್ಗೆ ಹಾಜರಾಗ್ತಾನೆ. WS ಸಲ್ಲಿಸೋದಕ್ಕೆ, ಅಂದರೆ ಪ್ರತಿವಾದ ಪತ್ರವನ್ನು ಸಲ್ಲಿಸೋದಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ಪ್ರತಿವಾದ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಲಿಲ್ಲ ಅಂತಂದರೆ ವಿಶೇಷ ಸಂದರ್ಭಗಳಲ್ಲಿ ಕೋರ್ಟ್ ಪರ್ಮಿಷನನ್ನು ತಗೊಂಡು 90 ದಿನ ಮುಗಿದಿದ್ರೂ ಕೂಡ WS ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಆ ಪ್ರಕಾರ ಟೈಮನ್ನು ತಗೊಂಡು ಹಾಕ್ಬೋದು. ಪ್ರತಿವಾದ ಪತ್ರವನ್ನು ಸಲ್ಲಿಸಿದ ಮೇಲೆ ದಾವೆಯ ಪ್ರಕ್ರಿಯೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ವಾದಿ ವಿಚಾರಣೆ, ಪ್ರತಿವಾದಿ ವಿಚಾರಣೆ, ಎರಡೂ ಪಾರ್ಟಿಯವರ ಆರ್ಗ್ಯುಮೆಂಟ್ ಆದಮೇಲೆ ಜಜ್ಮೆಂಟ್ ಕೂಡ ಬರುತ್ತೆ. ಇದು ಸಿವಿಲ್ ದಾವೆಯ ಪ್ರಕ್ರಿಯೆ. ಆದರೆ ಪ್ರತಿವಾದಿ ಕೋರ್ಟ್ಗೆ ಅಟೆಂಡ್ ಆಗ್ತಾನೆ, ಆದರೆ ಪ್ರತಿವಾದ ಪತ್ರವನ್ನು ಮಾತ್ರ ನ್ಯಾಯಾಲಯಕ್ಕೆ ಸಲ್ಲಿಸೋದಿಲ್ಲ. ಕೋರ್ಟ್ ಎಷ್ಟೇ ಸಮಯವನ್ನು ಕೊಟ್ಟರೂ ಕೂಡ ಅವನ ಲಿಖಿತ ಹೇಳಿಕೆ ಏನಿದೆ ಅನ್ನೋದನ್ನು ಅವನು ಕೋರ್ಟ್ಗೆ ಸಲ್ಲಿಸೋದಿಲ್ಲ. ಆಗ ಕೋರ್ಟ್ ಎರಡು ರೀತಿಯಲ್ಲಿ ತಗೊಂಡು ಹೋಗುತ್ತೆ. ಒಂದು, ವಾದಿ ಸಲ್ಲಿಸಿರುವಂತಹ ವಾದಪತ್ರಕ್ಕೆ ಪ್ರತಿವಾದಿ ಏನೂ ತಕರಾರನ್ನು ಸಲ್ಲಿಸಿಲ್ಲ, ಅದಕ್ಕಾಗಿ ವಾದಿ ಕೇಳ್ತಾ ಇರುವಂತಹ ಪರಿಹಾರಕ್ಕೆ ಸಂಪೂರ್ಣವಾಗಿ ಅರ್ಹನಾಗಿದ್ದಾನೆ ಅಂಥೇಳಿ ವಾದಿ ಪರವಾಗಿ ಡಿಕ್ರಿಯನ್ನು ಮಾಡಿಬಿಡುತ್ತೆ. ಅಥವಾ ಎರಡನೇದಾಗಿ ಇನ್ನೂ ಹೆಚ್ಚಿನ ಸಮಯವನ್ನು ಪ್ರತಿವಾದಿಗೆ ಕೊಡ್ಬೋದು. ನೆಕ್ಸ್ಟು ಪ್ರತಿವಾದ ಪತ್ರ ಸಲ್ಲಿಸಲಿಲ್ಲ ಅಂದರೂ ಕೂಡ ವಾದಿಯ ವಿಚಾರಣೆಯನ್ನು ಮಾಡಬಹುದು. ವಾದಿಯ ಸಾಕ್ಷಿ ವಿಚಾರಣೆ, ವಾದಿಯ ಡಾಕ್ಯುಮೆಂಟನ್ನು ಮಾರ್ಕ್ ಮಾಡಿ ವಾದಿ ವಿಚಾರಣೆಯನ್ನು ನಡೆಸ್ಬೋದು. ಪ್ರತಿವಾದ ಪತ್ರವನ್ನು ಸಲ್ಲಿಸ್ತಿದ್ರೂ ಕೂಡ ವಾದಿಗೆ ಪ್ರತಿವಾದಿ ಅಥವಾ ನ್ಯಾಯಾಲಯ ಪಾರ್ಟಿ ಸವಾಲ್, ಅಂದರೆ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡಬಹುದು ಅಂತ ಕರ್ನಾಟಕ ಹೈಕೋರ್ಟ್ನ ಒಂದು ತೀರ್ಪಿನಲ್ಲಿ ಉಲ್ಲೇಖಿಸಿದೆ. WS ಅನ್ನು ಸಲ್ಲಿಸದೇ ಇದ್ರೂ ಕೂಡ ಪ್ರತಿವಾದಿಗೆ ವಾದಿಯನ್ನು ಅಥವಾ ವಾದಿಯ ಸಾಕ್ಷಿಗಳನ್ನು ಪಾರ್ಟಿ ಸವಾಲು ಮಾಡುವಂತಹ ಹಕ್ಕಿದೆ ಅಂಥೇಳಿ ಬಸವಲಿಂಗಪ್ಪ ಚಿನ್ನಪ್ಪ ಗೌಡರ್ ವರ್ಸಸ್ ಶಾಂತವ್ವ ಅದರ್ಸ್ ಕೇಸ್ನಲ್ಲಿ ಹೇಳಿದೆ. ಆದರೆ ಆ ರೀತಿಯ ಅವಕಾಶ ಕೊಟ್ಟರು ಕೂಡ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೂ ಕೂಡ
ವಾದಿ ತನ್ನ ವಾದ ಪತ್ರದಲ್ಲಿ ಏನನ್ನ ಹೇಳ್ತಾ ಇದ್ದಾನೋ ಅದಕ್ಕೆ ಪ್ರತಿವಾದ ಪತ್ರವನ್ನು ಡಿಫೆಂಡೆಂಟ್ ಸಲ್ಲಿಸದೇ ಇರೋದ್ರಿಂದ ವಾದಿ ಪರವಾಗಿ ಡಿಕ್ರಿ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ನೆಕ್ಸ್ಟು ಪ್ರತಿವಾದಿ ಅಪೀಲ್ಗೆ ಹೋಗ್ತಾರೆ, ಬಟ್ ಅವರಿಗೆ ಅಲ್ಲೂ ಕೂಡ ಗೆಲುವು ಕಷ್ಟ ಇರುತ್ತೆ. ಯಾಕಂದರೆ ಪ್ರತಿವಾದ ಪತ್ರ ಸಲ್ಲಿಸದೇ ಇರುವಂಥದ್ದು ಅವರ ಕೇಸ್ ಸೋಲಿಗೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಸೊ ಡಿಫೆಂಡೆಂಟ್ ಹೈಕೋರ್ಟ್ವರೆಗೂ ಹೋದರೂ ಕೂಡ ಅವ್ರ ಪರವಾಗಿ ತೀರ್ಪು ಬರೋದು ತುಂಬಾ ಕಷ್ಟ. ಯಾಕಂದರೆ ಕೆಳಗಿನ ಕೋರ್ಟ್ನಲ್ಲಿ ಸಾಕಷ್ಟು ಸಮಯ ಕೊಟ್ಟರೂ ಕೂಡ ಪ್ರತಿವಾದ ಪತ್ರವನ್ನು ಸಲ್ಲಿಸದೇನೆ ಕೇಸನ್ನು ಮುಂದುವರಿಸ್ಕೊಂಡು ಹೋಗಿರೋದ್ರಿಂದ ಪ್ರತಿವಾದಿಗೆ ಎಲ್ಲೂ ಕೂಡ ಗೆಲುವು ಸಿಗುವಂತಹ ಚಾನ್ಸ್ ಇರೋದಿಲ್ಲ. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮ್ಮ ವಿರುದ್ಧ ಯಾರೇ ದಾವೆಯನ್ನು ಹೂಡಿದ್ರೂ ನೀವು ನಿಮ್ಮ ಲಿಖಿತ ಹೇಳಿಕೆಯನ್ನು ಅಂದರೆ ಪ್ರತಿವಾದ ಪತ್ರವನ್ನು ಸಲ್ಲಿಸಿ ನಿಮ್ಮ ವಿರುದ್ಧ ಹಾಕಿರುವ ದಾವೆ ಯಾವುದೇ ಒಳ್ಳೆ ಉದ್ದೇಶಕ್ಕೆ ಹಾಕಿರುವಂಥದ್ದಲ್ಲ, ಅವರು ನ್ಯಾಯಾಲಯದಿಂದ ಪರಿಹಾರಕ್ಕೆ ಯೋಗ್ಯರಲ್ಲ ಅನ್ನೋದನ್ನು ಸಾಬೀತುಪಡಿಸಬೇಕಾಗತ್ತೆ. ಆಗ ವಿಚಾರಣೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರತಿವಾದ ಪತ್ರದಿಂದಲೇ ಕೇಸು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ನಿಮ್ಮ ವಿರುದ್ಧ ಆದೇಶ ಬಂದರೂ ಕೂಡ ಅಪೀಲ್ಗೆ ಹೋಗಿ ಅಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ಬೋದು. ಸೊ ನಿಮ್ಮ ವಿರುದ್ಧ ಯಾರಾದರೂ ದಾವೆಯನ್ನು ಹಾಕಿದರೆ ದಾವೆಯ ವಿಚಾರವನ್ನು ತಿಳಿದುಕೊಂಡು ನಿಮ್ಮ ರಕ್ಷಣೆ ಅಥವಾ ನಿಮ್ಮ ಆಸ್ತಿಯ ರಕ್ಷಣೆಗಾಗಿ ನೀವು ಪ್ರತಿವಾದ ಪತ್ರವನ್ನು ಸಲ್ಲಿಸಿ ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ವಿರುದ್ಧದ ದಾವೆ ವಜಾ ಆಗುವಂತೆ ಮಾಡಬಹುದು ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.